ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ನಿಮ್ಗೆ ಇಷ್ಟವಾದ ಅಡುಗೆ ನಾನು ಮಾಡ್ತೀನಿ, ನೀವಿಬ್ರು ದೇವಸ್ಥಾನಕ್ಕೆ ಹೋಗಿ ಬನ್ನಿ. ಅಡುಗೆ ಎಲ್ಲ ನಾನು ಮಾಡ್ತೀನಿ, ನೀವೆಲ್ಲರೂ ದೇವಸ್ಥಾನಕ್ಕೆ ಹೋಗಿ ಬನ್ನಿ. ಅವರಿಬ್ಬರ ಮಧ್ಯೆ ನಾವ್ಯಾಕಮ್ಮ? ಅಣ್ಣ, ನಾವು ಹೋಗ್ತಿರೋದು ಹನಿಮೂನ್ಗಲ್ಲ, ದೇವಸ್ಥಾನಕ್ಕೆ. ಎಲ್ಲರೂ ಒಟ್ಟಿಗೆ ಹೋದ್ರೇನೆ ಸಂತೋಷ ಜಾಸ್ತಿ. ಆಯ್ತಪ್ಪ, ನಿಮಗೆ ಖುಷಿ ಆಗುತ್ತೆ ಅಂದರೆ ನಾವೆಲ್ಲ ಬರ್ತೀವಿ. ಆದ್ರೆ ಈಗ ಬನ್ನಿ, ತಿಂಡಿ ತಿನ್ನೋಣ. ಬನ್ನಿ. ಇಷ್ಟು ವರ್ಷ ಕಾಪಾಡ್ಕೊಂಡು ಬಂದಿದ್ದ ಘನತೆನ ಎಷ್ಟು ಈಸಿಯಾಗಿ ಎಲ್ಲರ ಮುಂದೆ ಹರಾಜು ಹಾಕ್ಬಿಟ್ರಲ್ವ. ಆದರೆ ನೀವು ಅಂದ್ಕೊಂಡಿರೋ ಶಾರ್ವರಿನೇ ಬೇರೆ, ನಾನೇ ಬೇರೆ. ನಿಮಗೆಲ್ಲ ನನ್ನ ಬಗ್ಗೆ ಗೊತ್ತಿರೋದು ಅರ್ಧ ಸತ್ಯ ಮಾತ್ರ. ಆದರೆ ನಿಜವಾಗಿ ನನ್ನ ಕತೆ ಏನು, ನನ್ನ ಗುರಿ ಏನು ಅಂತ ನಿಮ್ಗೆ ಯಾರಿಗೂ ಗೊತ್ತಿಲ್ಲ. ಅದು ಗೊತ್ತಾಗೋದು ಇಲ್ಲ. ಅಕಸ್ಮಾತ್ ಗೊತ್ತಾಗೋ ಸಮಯ ಬಂದರೂ ಅಷ್ಟರಲ್ಲಿ ಇಡೀ ಕುಟುಂಬನೇ ಸರ್ವನಾಶ ಆಗಿರುತ್ತೆ. ಪದಬಂಧ ಮಾಡಿದ್ರೆ ನೆನಪಿನ ಶಕ್ತಿ ಜಾಸ್ತಿ ಆಗುತ್ತೆ ಅಂದಿದ್ರು. ಕನ್ನಡದ ಕಂಪು ಸಿನಿಮಾದಲ್ಲಿ ಮನೆ ಮಾಡಿದೆ. ಕಸ್ತೂರಿ ಸಿನಿಮಾದಲ್ಲಿ ಮನೆ ಮಾಡಿದೆ. ಕಸ್ತೂರಿ ನಿವಾಸ 6 ಅಕ್ಷರ, ರೈಟ್. ಅಣ್ಣವ್ರ ಸಿನಿಮಾ ಚಿಕ್ಕಮಗಳೂರಿನ ಬೆಳೆ 2 ಅಕ್ಷರ. ಬೆಳಗ್ಗೆ ಬಿಸಿಯಾಗಿ ಕುಡಿದ್ರೆ ತಲೆ ತಂಪಾಗುತ್ತೆ. ಚಿಕ್ಕಮಗಳೂರಿನ ಬೆಳೆ ಕಾಫಿ 2 ಅಕ್ಷರ, ಬಿಸಿ ಕುಡಿದ್ರೆ ತಂಪಾಗುತ್ತೆ. ವೆರಿ ಗುಡ್. ಕಾಫಿ ವೆರಿ ಗುಡ್. ಕಾಫಿ. ಅದೇ ಕಾಫಿಗೆ ಅಂತ ಹಾಲು ಇಟ್ಟಿದ್ದೆ, ಏನಾಯ್ತು ಏನು? ಅಯ್ಯೋ, ಹಾಲೆಲ್ಲ ಉಕ್ಕೋಗಿದೆ. ಮೊದಲು ಕಾಫಿ ಮಾಡಿಬಿಡ್ತೀನಿ, ಆಮೇಲೆ ಇದನ್ನೆಲ್ಲ ಕ್ಲೀನ್ ಮಾಡ್ಕೊಂಡ್ರಾಯ್ತು. ಲೈಟರ್ ಎಲ್ಲೋಯ್ತು? ಇಲ್ಲಿದೆ. ಒಂದು ಲೋಟ ಕಾಫಿ ಮಾಡ್ಕೊಂಬ ಅಂತ ಹೇಳಿ ಎಷ್ಟೊತ್ತಾಯ್ತು ಈ ಅಪ್ಪಂಗೆ. ಅದೇನು ಕಾಫಿನೇ ಮಾಡ್ತಿದಾರೋ, ಕಾಫಿ ಬೀಜ ಕುಟ್ತಾ ಇದ್ದಾರೋ ಅರ್ಥ ಆಗ್ತಾ ಇಲ್ಲ. ಸೊಗ್ಲಾಡಿ, ಇದಮ್ಮ ಗ್ಯಾಸ್ ವಾಸನೆ ಬರ್ತಾ ಇದೆ. ಗ್ಯಾಸ್ ಏನಾದ್ರು ಲೀಕ್ ಆಗಿದ್ಯಾ? ಹೌದು, ಇದು ಗ್ಯಾಸ್ದೇ ವಾಸನೆ. ನಿನ್ ತಂದೆ ನಾನು ಎಷ್ಟು ಬೇಡ ಅಂದ್ರು ಕಾಫಿ ಮಾಡ್ಕೊಂಡ್ ಬರ್ತೀನಿ ಅಂತ ಒಳಗೋದ್ರಮ್ಮ. ಯಾಕೆ ಗ್ಯಾಸ್ ಆನ್ ಮಾಡೋದಕ್ಕೆ ಹೋದ್ರಿ? ಕಾಫಿ ಮಾಡೋಣ ಅಂತ ಹೋದೆ. ನಾನು ಎಷ್ಟು ಬೇಡ ಅಂದ್ರು ನೀವ್ ಯಾಕೆ ಕಾಫಿ ಮಾಡಕ್ ಬಂದ್ರಿ? ಕೇಳಿದ್ದಿದ್ದ ನಾನು ಮಾಡ್ಕೊಡ್ತಾ ಇರ್ಲಿಲ್ವಾ? ಈಗ ಸೋಗ್ಲಾಡಿ ಇದ್ದಾಳೆ, ಅವಳನ್ನು ಕೇಳ್ಬಹುದು, ಅಥವಾ ನಾನಿದ್ದೀನಿ ನನ್ ಕೇಳ್ಬಹುದಲ್ಲ. ನೀವೇ ಯಾಕೆ ಮಾಡೋಕೆ ಹೋದ್ರಿ? ನೋಡಿ, ಇನ್ನು 2 ನಿಮಿಷ ನಾವೇನಾದ್ರು ತಡವಾಗಿ ಬಂದಿದ್ದಿದ್ರೆ ಇಡೀ ಮನೆ ಹೊತ್ಕೊಂಡು ಹುರಿದು ಹೋಗಿರೋದು. ನಾವೆಲ್ಲ ಸುಟ್ಟು ಬೆಂದು ಹೋಗ್ತಾ ಇದ್ವಿ. ಸ್ವಲ್ಪ ಹೆಚ್ಚು ಕಮ್ಮಿ ಆಗಿದ್ದಿದ್ರು ನಾನು ಇತಿಹಾಸ ಸೇರ್ಕೊಂಡ್ಬಿಡ್ತಿದ್ದೆ. ಅಪ್ಪ, ಇತಿಹಾಸ ಸೇರುವಂಥ ಮಹಾಘನಂದಾರಿ ಕೆಲಸ ನೀನೇನು ಮಾಡಿಲ್ಲ. ದಯವಿಟ್ಟು ಏನೋ ಅರ್ಥವಾಯ್ತು. ನೋಡಿ ಬೀಗ್ರೆ, ನಿಮ್ಗೇನಾದ್ರು ಬೇಕಾದರೆ ಈಗ ಸೋಗಲಾಡಿದ್ದಾಳೆ, ನಾನಿದ್ದು ನಮ್ಮನ್ನು ಕೇಳಿ. ನಿಮ್ಮ ಕಾಫಿ ತಾನೇ ಬೇಕು, ಅವಳು ತಂದು ಕೊಡ್ತಾರೆ. ನೀವು ಹೋಗಿ ಆರಾಮ ಮಾಡ್ಕೊಳ್ಳಿ.
ಹೋಗಿ ಹೋಗಿ ಬಿಡಿ. ನಮ್ಮ ಮಗಳು ನಮ್ಮಷ್ಟೇ ಎತ್ತರಕ್ಕೆ ಬೆಳೆದಿದ್ದಾಳೆ. ಈಗಲೂ ಮದುವೆ ಹೆಣ್ಣು ಇದ್ದಂಗಿದೆಯಲ್ಲ ನೀನು, ಹೇಗೆ ಸಾಧ್ಯ? ಸುಮ್ಮನಿರ್ತೀರಾ? ಏನೋ ಆಗಿದೆ ನಿಮಗೆ, ಬೆಳಿಗ್ಗೆನೆ ಮಾತಾಡ್ತಿದ್ದೀರಾ ಹೀಗೆಲ್ಲ. ನನಗೇನೂ ಆಗಿಲ್ಲ. ನಿನ್ನನ್ನು ಪೂರ್ತಿಯಾಗಿ ಅರ್ಥ ಮಾಡ್ಕೋತಿದ್ದೀನಿ. ನಿನ್ನ ಅಂದಾನ ಆರಾಧಿಸ್ತಿದ್ದೀನಿ. ಸೌಂದರ್ಯ ಅನ್ನೋ ಪದ ನಿನ್ನನ್ನು ನೋಡೇ ಸೃಷ್ಟಿ ಮಾಡಿದ್ದೇನೋ ಅಂತ ಅನ್ನಿಸ್ತಿದೆ ನನಗೆ. ಛೇ, ಇಷ್ಟು ದಿನ ನನಗೆ ಅರ್ಥನೇ ಆಗಲಿಲ್ಲ. ಬಹುಶಃ ನಾನೇ ಸರಿಯಾಗಿ ನೋಡಿರಲಿಲ್ಲ ಅಂತ ಅನ್ಸುತ್ತೆ. ಮದುವೆ ಆಗಿ ಬಂದಾಗಿಂದನೂ ನಿನ್ನ ಮೇಲೆ ಕಣ್ಣಿಟ್ಟಿರ್ಬೇಕಾಗಿತ್ತು ನಾನು. ಕಣ್ಣಿಟ್ಟಿರ್ಬೇಕಿತ್ತು ಅಂದರೆ? ಇನ್ನೇನು ಮತ್ತೆ, ಮನೆ ಕೆಲಸ ಅದು ಇದು ಅಂತ ನನ್ನ ಗಮನ ಎಲ್ಲ ಬೇರೆ ಕಡೆನೇ ಇತ್ತು. ಇಂಥ ಅಂದಾನ ಕಣ್ ತುಂಬಿಕೊಳ್ಳದೆ ಲಾಸ್ ಮಾಡ್ಕೊಂಬಿಟ್ನಲ್ಲ ಅಂತ ಅಷ್ಟೆ. ಈಗಲೂ ನಾನೆಲ್ಲೂ ಹೋಗಿಲ್ಲ, ನಿಮ್ಮ ಜೊತೆನೇ ಇದ್ದೀನಿ. ಸಾಕಾಗುವಷ್ಟು ನೋಡಿ. ಅಲ್ಲ, ಈಗಲೂ ನೀನು ನನ್ನ ಜೊತೆಗಿದ್ರು ಕಳೆದೋದ ಕಾಲ ಮತ್ತೆ ಬರಲ್ವಲ್ಲ ಅನ್ನೋದು ಬೇಜಾರು. ರೀ, ನಾನು ಅಷ್ಟೊಂದು ಚೆನ್ನಾಗಿದ್ದೀನ? ಹೇಳಕ್ಕಾಗದೇ ಇರೋಷ್ಟು. ಆದರೆ ಈ ಅಂದದ ಹಿಂದೆ ಇನ್ನೊಂದು ರೂಪ ಇದೆ ಅನ್ನೋದು ನನಗೆ ಗೊತ್ತೇ ಆಗಲಿಲ್ಲ. ನೀನು ಹೀಗೆಲ್ಲ ಮಾಡ್ತೀಯ ಅಂತ ನಾನು ಅನ್ಕೊಂಡೇ ಇರಲಿಲ್ಲ. ನಾನೇನು ಮಾಡಿದೆ? ಕೊರಕೆ ಹೊಡಿತೀಯಲ್ಲೇ. ಹಗಲಲ್ಲಿ ಹೆಣ್ಣು ಬೊಂಬೆ ಥರ ಕಾಣಿಸಿದ್ರು ರಾತ್ರಿ ಗೊರಕೆ ಹೊಡೆಯುವಾಗ ಸಾಕು, ಇನ್ನೇನು ಹೇಳಬೇಡಿ. ಇನ್ನೇನು ನಿದ್ದೆ ಮಾಡೋದಕ್ಕೆ ಬಿಡಲ್ವಲ್ಲ ನೀನು? ನಾನೇನು ಗೊರಕೆ ಹೊಡಿಯಲ್ಲ, ಸ್ವಲ್ಪ ಜೋರಾಗಿ ಉಸಿರಾಡಿದ್ದು ನಿಮಗೆ ಗೊರಕೆ ಥರ ಕೇಳಿಸಿರುತ್ತೆ ಅಷ್ಟೆ. ಹೌದೌದು, ನೀನು ಉಸಿರಾಟನೇ ಡೇಂಜರ್ ಬಿಡು. ಆದರೂ ನೀನು ಗೊರಕೆ ಹೊಡೆದಿದ್ದಕ್ಕೆ ಸಾಕ್ಷಿ ಇದೆ ನನ್ನ ಹತ್ರ. ಕೇಳಿಸ್ಕೊ. ಏನು ಕೇಳಿಸ್ತಾನೆ ಇಲ್ಲ, ಇದಕ್ಕೆಲ್ಲ ಗೊರಕೆ ಅಂತಾರ? ವೇಟ್ ಮಾಡು, ಸರಿಯಾಗಿ ಕೇಳಿಸ್ಕೊ. ರೀ, ಯಾರೇ ಮಲಗಿದ್ರು ಇಷ್ಟು ಶಬ್ದ ಬಂದೇ ಬರುತ್ತೆ. ಒಂದು ಬಲಿ ಬೀಳ್ಬೇಕು, ಆದಷ್ಟು ಬೇಗ ಬೀಳ್ಬೇಕು, ಬಲಿ ಹಾಕಬೇಕು. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.